ಎಲ್ರಿಗೂ ನಮಸ್ತೆ. ಇವತ್ತು ಇತಿಹಾಸ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಮುಖ 50 MCQ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟು ಇದು. ಮುಂಬರುವ CR DR ಪ್ರಶ್ನೆಗೆ, ಪೊಲೀಸ್ ಎಕ್ಸಾಮ್ಗೆ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಪ್ರಶ್ನೆ 1, ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು B, ಲೋಥಾನ್. ಈ ಲೋಥಾನು ಗುಜರಾತ್ನಲ್ಲಿದೆ. ಇಲ್ಲಿ ಪತ್ತೆಯಾದ ಡಾರ್ಕ್ ಯಾರ್ಡ್ ಸಿಂಧೂ ನಾಗರಿಕತೆಯ ಪ್ರಮುಖ ಸಮುದ್ರ ವ್ಯಾಪಾರ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಲೋಥಾನ್ನಿಂದ ಮಣಿಗಳು, ಆಭರಣಗಳು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ವಸ್ತುಗಳು ದೊರೆತಿವೆ. ಆದ್ದರಿಂದ ಇದನ್ನು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಕೇಂದ್ರವಾಗಿದೆ ಮತ್ತು ಇಲ್ಲಿ ಹಡಗು ಅವಶೇಷಗಳು ಕೂಡ ಕಂಡುಬಂದಿರೋದ್ರಿಂದ ಇದನ್ನು ಬಂದರು ಲೋಥಾನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಶ್ನೆ 2, ಸಿಂಧೂ ನಾಗರಿಕತೆಯ ಜನರು ಯಾವ ಲೋಹವನ್ನು ಹೆಚ್ಚಾಗಿ ಬಳಸುತ್ತಿದ್ದರು? ಆಪ್ಷನ್ ಸಿ, ಕಂಚು. ಸಿಂಧೂ ನಾಗರಿಕತೆಯ ಕಂಚಿನ ಯುಗಕ್ಕೆ ಬ್ರೌನ್ ಏಜ್ ಸೇರಿದೆ. ತಾಮ್ರ ಮತ್ತು ತವರವನ್ನು ಮಿಶ್ರವಾಗಿ ಮಾಡಿ ಕಂಚನ್ನು ತಯಾರಿಸಲಾಗುತ್ತಿತ್ತು. ಕಬ್ಬಿಣದ ವ್ಯಾಪಾರ ಬಳಕೆ ಈ ನಾಗರಿಕತೆಯ ಕಾಲದಲ್ಲಿ ಇರಲಿಲ್ಲ. ಮೊಹೆಂಜೊದಾರೋದಲ್ಲಿ ದೊರೆತ ಪ್ರಸಿದ್ಧ ಕಂಚಿನ ನೃತ್ಯ ಪ್ರತಿಮೆ ಇದಕ್ಕೆ ಉದಾಹರಣೆಯಾಗಿದೆ. ಈಗ ಆಲ್ರೆಡಿ ನಾನು ಪ್ರಶ್ನೆಗಳನ್ನ ಹಾಕಿದ್ದೆ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ. ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ನು ಇದರೊಳಗೆ ಸಿಗುತ್ತೆ, ನೀವು ಓದ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕ್ವಶನ್ನು, 3ನೇ ಕ್ವಶನ್ನು. ಅತ್ಯಂತ ಪ್ರಾಚೀನ ವೇದ ಯಾವುದು? ಇದಕ್ಕೆ ಡಿ ಆಪ್ಷನ್, ಋಗ್ವೇದ. ಋಗ್ವೇದವು 4 ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಇದರಲ್ಲಿ ದೇವತೆಯನ್ನು ಸ್ತುತಿಸುವ ಸೂಕ್ತಗಳು ಇವೆ. ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿವೆ. 1028 ಸೂಕ್ತಗಳಿವೆ. ಪ್ರಾಚೀನ ಆರ್ಯರ ಸಾಮಾಜಿಕ ಮತ್ತು ಧಾರ್ಮಿಕ ರಾಜಕೀಯ ಜೀವನವನ್ನು ಕುರಿತು ಈ ಋಗ್ವೇದ ಹೇಳುತ್ತದೆ. ನೆಕ್ಸ್ಟ್ ಕ್ವಶನ್. ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಇದಕ್ಕೆ ಆಪ್ಷನ್ ಸಿ, ಬೋಧಗಯ ಅಥವಾ ಬುದ್ಧಗಯ ಅಂತ ಕರೀತಾರೆ. ಸಿದ್ಧಾರ್ಥ ಗೌತಮನು ಇವನ ಮೊದಲ ಹೆಸರು ಸಿದ್ಧಾರ್ಥನಾಗಿದ್ದು, ಬೋಧಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಪಡೆದ ನಂತರ ಬುದ್ಧನಾಗಿ ಪ್ರಸಿದ್ಧನಾಗುತ್ತಾನೆ. ಲುಂಬಿನಿ ಇವನ ಜನ್ಮಸ್ಥಳ. ಸಾರನಾಥದಲ್ಲಿ ಮೊದಲ ಬೋಧನೆಯನ್ನು ನೀಡುತ್ತಾನೆ ಮತ್ತು ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದುತ್ತಾನೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ಆಪ್ಷನ್ ಬಿ, ಮಹಾವೀರ. ಪಾರ್ಶ್ವನಾಥ ಬಂದು ಮೊದಲನೇ ತೀರ್ಥಂಕರ. ಇವರನ್ನು ಪಾರ್ಶ್ವನಾಥ ಅಥವಾ ಋಷಭನಾಥ ಅಂತ ಕರೀತಾರೆ. ಈತನು ಜೈನ ಧರ್ಮದ ಮೊದಲನೇ ತೀರ್ಥಂಕರ. ಈತನು ಜೈನ ಧರ್ಮದ ಸ್ಥಾಪಕನಾಗಿರುತ್ತಾನೆ. ಆದರೆ ನಿಜವಾದ ಸ್ಥಾಪಕ ಅಂದರೆ ಇವರ ಕಾಲಗಳಲ್ಲಿ ಜೈನ ಧರ್ಮ ಅಷ್ಟು ಪ್ರಸಿದ್ಧಿ ಪಡೆದಿರಲಿಲ್ಲ. ಆದರೆ ಮಹಾವೀರನ ನಂತರ ಜೈನ ಧರ್ಮ ಹೆಚ್ಚು ಪ್ರಚಾರಕ್ಕೆ ಒಳಪಡುತ್ತದೆ. ಆದ್ದರಿಂದ ನಿಜವಾದ ಸ್ಥಾಪಕ ಮಹಾವೀರನೆಂದು ಮತ್ತು ಮೂಲ ಸ್ಥಾಪಕ ಪಾರ್ಶ್ವನಾಥ ಅಥವಾ ಆದಿದೇವ ಎಂದು ಕರೆಯುತ್ತಾರೆ. ಇನ್ನು 23ನೇ ತೀರ್ಥಂಕರ ಬಂದು ಪಾರ್ಶ್ವನಾಥ. ಮಹಾವೀರರು ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯಕ್ಕೆ ಮಹತ್ವವನ್ನು ನೀಡಿದರು. ಇವರ ಉಪದೇಶಗಳು ಜೈನ ಧರ್ಮದ ಬೆಳವಣಿಗೆ ಪ್ರಮುಖ ಕಾರಣವಾದವು. ನೆಕ್ಸ್ಟ್ ಕ್ವಶನ್ನು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಸಿ, ಚಂದ್ರಗುಪ್ತ ಮೌರ್ಯ.
ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ ಸುಮಾರು 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಅವನ ಗುರುಗಳಾದ ಮತ್ತು ಸಲಹೆಗಾರನಾದ ಚಾಣಕ್ಯ ಅಥವಾ ಕೌಟಿಲ್ಯನಿಂದ ನಂದ ಆಳ್ವಿಕೆಯನ್ನು ಕೊನೆಗೊಳಿಸಿ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸಿದನು. ಅವನ ಜೀವನದ ಕುರಿತು ಮುದ್ರಾ ರಾಕ್ಷಸ ಕೃತಿ ಮಾಹಿತಿಯನ್ನು ನೀಡುತ್ತದೆ. ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು? ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಅರ್ಥಶಾಸ್ತ್ರದ ಕರ್ತೃ ಯಾರು? ಅರ್ಥಶಾಸ್ತ್ರದ ಕರ್ತೃ ಬಿ. ಕೌಟಿಲ್ಯ. ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಎಂಬ 3 ಹೆಸರುಗಳಿಂದ ಪ್ರಸಿದ್ಧನಾದ ಅರ್ಥಶಾಸ್ತ್ರದಲ್ಲಿ ಆಡಳಿತ, ತೆರಿಗೆ, ಆರ್ಥಿಕ, ವಿದೇಶಾಂಗ ನೀತಿ, ಗುಪ್ತಚರ ವ್ಯವಸ್ಥೆ ಮತ್ತು ಯುದ್ಧ ತಂತ್ರಗಳ ಕುರಿತು ವಿವರಣೆಗಳನ್ನು ಒಳಗೊಂಡಿದೆ. ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ಇದು ಅತ್ಯಂತ ಪ್ರಮುಖ ಗ್ರಂಥವಾಗಿದೆ. ನೆಕ್ಸ್ಟ್ ಕ್ವೆಶನ್. ಅಶೋಕನ ಜೀವನದಲ್ಲಿ ಮಹತ್ವದ ತಿರುವು ಕಾರಣವಾದ ಯುದ್ಧ ಯಾವುದು? ಆಪ್ಷನ್ ಬಿ. ಕಳಿಂಗ ಯುದ್ಧ. ಅಶೋಕನು ಕಳಿಂಗ ಯುದ್ಧವನ್ನು ಗೆಲ್ಲಲು ನಡೆಸಿದ ಯುದ್ಧದಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿತು. ಈ ಯುದ್ಧದ ಪರಿಣಾಮ ಅಶೋಕನ ಮನಸ್ಸಿನಲ್ಲಿ ಆಳವಾದ ಬದಲಾವಣೆ ಉಂಟಾಗಿ ನಂತರ ಅವನು ಬೌದ್ಧ ಧರ್ಮ ಮತ್ತು ಧಮ್ಮ ತತ್ವಗಳನ್ನು ಪ್ರಚಾರ ಮಾಡಲು ಹೆಚ್ಚು ಒತ್ತು ನೀಡಿದನು. ನೆಕ್ಸ್ಟ್ ಕ್ವೆಶನ್, 9ನೇ ಕ್ವೆಶನ್ನು. ಅಶೋಕನ ಶಾಸನಗಳನ್ನು ಓದಲು ಯಶಸ್ವಿಯಾದವರು ಯಾರು? ಇದು ಕ್ವೆಶನ್ ಹಾಕಿದೆ. ಇದಕ್ಕೆ ಆನ್ಸರ್ ಬಂದು ಬಿ. ಜೇಮ್ಸ್ ಪ್ರಿನ್ಸೆಪ್. ಜೇಮ್ಸ್ ಪ್ರಿನ್ಸೆಪ್ ಅವರು 1830ರ ದಶಕದಲ್ಲಿ ಬ್ರಾಹ್ಮಿ ಲಿಪಿಯನ್ನು ಓದಲು ಯಶಸ್ವಿಯಾದರು. ಇದರಿಂದ ಅಶೋಕನ ಶಾಸನಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಈ ಶಾಸನಗಳ ಮೂಲಕ ಅಶೋಕನ ಆಡಳಿತ, ಧರ್ಮ ಮತ್ತು ಸಾಮಾಜಿಕ ಸಂದೇಶಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ದೊರೆಯಿತು. ನೆಕ್ಸ್ಟ್ ಕ್ವೆಶನ್. ಇಂಡಿಕಾ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ ಸಿ. ಮೆಗಾಸ್ತನೀಸ್. ಮೆಗಾಸ್ತನೀಸನ ಇಂಡಿಕಾ. ಇವನು ಗ್ರೀಕ್ ರಾಯಭಾರಿಯಾಗಿದ್ದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಕವಿಯಾಗಿದ್ದು ಈತನು ಇಂಡಿಕಾ ಎಂಬ ಕೃತಿಯನ್ನು ಬರೆದನು. ಅದರಲ್ಲಿ ಮೌರ್ಯರ ಆಡಳಿತ, ಪಾಟಲಿಪುತ್ರ ಮತ್ತು ಭಾರತೀಯ ಸಮಾಜದ ಕುರಿತು ಮಾಹಿತಿಯನ್ನು ದೊರೆಯುತ್ತದೆ. ನೆಕ್ಸ್ಟ್ ಕ್ವೆಶನ್. ಗುಪ್ತರ ಕಾಲದಲ್ಲಿ ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತಿತ್ತು? ಗುಪ್ತರ ಕಾಲವನ್ನು ಭಾರತದ ಸುವರ್ಣಯುಗ ಬಿ ಎಂದು ಕರೆಯಲಾಗುತ್ತಿತ್ತು. ಗುಪ್ತರ ಕಾಲದಲ್ಲಿ ಸಾಹಿತ್ಯ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಕಲೆ ಮತ್ತು ವಾಸ್ತುಶಿಲ್ಪ ಗಮನಾರ್ಹ ಪ್ರಗತಿ ಕಂಡುಬಂದಿತು. ಕಾಳಿದಾಸ, ಆರ್ಯಭಟ ಮುಂತಾದ ಪ್ರಮುಖ ವ್ಯಕ್ತಿಗಳು ಈ ಕಾಲಘಟ್ಟದಲ್ಲಿದ್ದರು. ಆದ್ದರಿಂದ ಗುಪ್ತರ ಕಾಲವನ್ನು ಭಾರತದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಕ್ವೆಶನ್ಗಳು ಎಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆರ್ಯಭಟೀಯ ಕೃತಿಯ ಕರ್ತೃ ಯಾರು? ಇದಕ್ಕೆ ಆನ್ಸರ್ ಬಿ. ಆರ್ಯಭಟ. ಆರ್ಯಭಟನು ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದನು. ಅವರ ಪ್ರಸಿದ್ಧ ಕೃತಿ ಆರ್ಯಭಟೀಯ ಭೂಮಿ ಮತ್ತು ಅಕ್ಷದ ಮೇಲೆ ತಿರುಗುತ್ತದೆ ಎಂಬ ಪರಿಕಲ್ಪನೆಗೆ ಮತ್ತು ಅವರು ಮಹತ್ವ ನೀಡಿದರು. ಗಣಿತದಲ್ಲಿ ಶೂನ್ಯ ಮತ್ತು ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ ಇತಿಹಾಸ ಕಾಲಘಟ್ಟದ ಬಹಳ ಪ್ರಮುಖವಾಗಿದೆ. ಆರ್ಯಭಟರು ದಶಮಾಂಶ ಪದ್ಧತಿ ಮತ್ತು ಶೂನ್ಯ 0ಯನ್ನು ಕಂಡುಹಿಡಿದವರು ಆರ್ಯಭಟ. ನೆಕ್ಸ್ಟ್ ಕ್ವೆಶನ್. ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸಿದ್ಧಿಗೆ ತಂದ ಪ್ರಮುಖ ಚೀನಿ ಪ್ರವಾಸಿಗ ಯಾರು? ಇದಕ್ಕೆ ಆಪ್ಷನ್ ಬಂದು ಬಿ. ಹುಯೆನ್ ಸಾಂಗ್.
ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಬಂದರು. ಇವರು ನಳಂದಾದಲ್ಲಿ ಅಧ್ಯಯನ ಮಾಡಿದರು. ತನ್ನ ಪ್ರವಾಸದ ವಿವರವನ್ನು ಸಿಯುಕಿ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವನ ಬರಹಗಳು 7ನೇ ಶತಮಾನದ ಭಾರತದ ಕುರಿತು ಪ್ರಮುಖ ಐತಿಹಾಸಿಕ ಮೂಲಗಳಾಗಿವೆ. ನೆಕ್ಸ್ಟ್ ಕ್ವಶನ್. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಮೊದಲ ವಂಶ ಯಾವುದು? ಆಪ್ಷನ್ ಸಿ ಗುಲಾಮಿ ವಂಶ. ದೆಹಲಿಯ ಸುಲ್ತಾನರ ಆಳ್ವಿಕೆಯ ಮೊದಲ ವಂಶವನ್ನು ಗುಲಾಮಿ ವಂಶ ಅಥವಾ ಗುಲಾಮಿ ಸಂತತಿ ಅಥವಾ ಮಮುಲ್ಕ್ ವಂಶ ಎಂದು ಕರೆಯುತ್ತಾರೆ. ಇದನ್ನು ಕುತುಬುದ್ದೀನ್ ಐಬಕನು ಸ್ಥಾಪಿಸಿದನು. ನಂತರ ಇಲ್ತುಮಿಶ್ ಮತ್ತು ರಜಿಯಾ ಸುಲ್ತಾನ ಮುಂತಾದವರು ಆಡಳಿತವನ್ನು ನಡೆಸಿದರು. ರಜಿಯಾ ಸುಲ್ತಾನರವರು ಭಾರತದ ಏಕೈಕ ಮಹಿಳಾ ದೆಹಲಿಯನ್ನಾಳಿದ ಸುಲ್ತಾನೆಯಾಗಿರುತ್ತಾಳೆ. ಇದು ಇಂಪಾರ್ಟೆಂಟ್. ಇದನ್ನು ಕ್ವಶನ್ ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು. ಕುತುಬ್ ಮಿನಾರ್ ನಿರ್ಮಾಣವನ್ನು ಪ್ರಾರಂಭಿಸಿದವರು ಯಾರು? ಕುತುಬುದ್ದೀನ್ ಐಬಕನು ಕುತುಬ್ ಮಿನಾರ್ ಅನ್ನು ಪ್ರಾರಂಭಿಸಿದನು. ನಂತರ ಇಲ್ತುಮಿಶ್ ಇವನ ಮಗನು ನಿರ್ಮಾಣದ ಮುಂದುವರಿಸಿದ. ನಂತರ ಕಾಲಗಳಲ್ಲಿ ದುಸ್ಥಿತಿ ಕಾರ್ಯಗಳು ನಡೆದವು. ಇದು ದೆಹಲಿಯ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ. ಇಲ್ತುಮಿಶ್ ಅವನ ಮಗ ಪೂರ್ಣಗೊಳಿಸ್ತಾನೆ. ಅವನು ಪ್ರಾರಂಭ ಮಾಡ್ತಾನೆ, ಮಗ ಪೂರ್ಣಗೊಳಿಸ್ತಾನೆ. ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನು. ದೆಹಲಿ ಸುಲ್ತಾನರ ಕಾಲದಲ್ಲಿ ಮಾರುಕಟ್ಟೆ ನಿಯಂತ್ರಣ ಪ್ರಸಿದ್ಧವಾದ ಸುಲ್ತಾನ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಆನ್ಸರ್ ಅಲ್ಲಾವುದ್ದೀನ್ ಖಿಲ್ಜಿ. ಬಿ ಇಸ್ ಆನ್ಸರ್, ರೈಟ್ ಆನ್ಸರ್. ಅಲ್ಲಾವುದ್ದೀನ್ ಖಿಲ್ಜಿ ಬೆಲೆ ನಿಯಂತ್ರಣ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದನು. ಈ ಪ್ರಶ್ನೆನ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಧಾನ್ಯ ಮತ್ತು ಬಟ್ಟೆ, ಕುದುರೆ ಮುಂತಾದ ವಸ್ತುಗಳ ಬೆಲೆಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಂಡನು. ದೊಡ್ಡ ಸೈನ್ಯವನ್ನು ಕಟ್ಟಿ ವೆಚ್ಚದಲ್ಲಿ ನಿರ್ಮಿಸುವುದು ಅವರ ಆರ್ಥಿಕತೆಯ ನೀತಿ ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 17. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಹರಿಹರ ಮತ್ತು ಬುಕ್ಕ. ಇದಕ್ಕೆ ಆನ್ಸರು ಹರಿಹರ ಮತ್ತು ಬುಕ್ಕ ರಾಯರು. ಬಿ ಆಪ್ಷನ್ ರೈಟ್. ವಿವರಣೆ. ಅವರು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಈ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ರಾಜ ಯಾರು? ಕೃಷ್ಣದೇವರಾಯ. ಕೃಷ್ಣದೇವರಾಯರು ತುಳು ವಂಶದ ಪ್ರಸಿದ್ಧ ದೊರೆ ಮತ್ತು ಅವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಉತ್ತುಂಗಕ್ಕೇರಿತು. ಅವರು ಅಮುಕ್ತಮೌಲ್ಯ ಕೃತಿಯನ್ನು ರಚಿಸಿದರು. ಅವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಪ್ರಸಿದ್ಧ ಕವಿಗಳು ಇದ್ದರು. ನೆಕ್ಸ್ಟ್ ಕ್ವಶನ್, 19ನೇ ಪ್ರಶ್ನೆ. ಅಮುಕ್ತಮೌಲ್ಯ ಕೃತಿಯನ್ನು ರಚಿಸಿದವರು ಯಾರು? ಕೃಷ್ಣದೇವರಾಯ. ಈಗಿನ ಹೇಳಿದ್ನಲ್ಲ, ಅಮುಕ್ತಮೌಲ್ಯ ತೆಲುಗು ಭಾಷೆಯಲ್ಲಿ ಕೃತಿಯನ್ನು ಕೃಷ್ಣದೇವರಾಯರು ರಚಿಸಿದರು. ಸ್ವತಃ ಸಾಹಿತಿಗಳು ತನ್ನ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಶ್ರಯ ನೀಡಿದ್ದರು. ಪ್ರಶ್ನೆ 20. ತಾಳಿಕೋಟೆ ಯುದ್ಧ ನಡೆದ ವರ್ಷ ಯಾವುದು? 1565. ಬಿ ಇಸ್ ರೈಟ್ ಆನ್ಸರ್. 1565ರಲ್ಲಿ ತಾಳಿಕೋಟೆ ಯುದ್ಧ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮಹತ್ವದ ತಿರುವು. ನಗರದ ಸೇನೆಗೆ ರಕ್ಕಸದಂಗಡಿ ಅಥವಾ ತಾಳಿಕೋಟೆ ಕದನ ಎಂದು ಕರೆಯುತ್ತಾರೆ. ಪ್ರದೇಶದಲ್ಲಿ ದಕ್ಕನ್ ಸುಲ್ತಾನರು ಎದುರಾದರು. ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಹಂಪಿ ಭಾರೀ ಹಾನಿಯಾಯಿತು. ತಾಳಿಕೋಟೆ ಕದನದಿಂದ ಅಳಿಯ ರಾಮರಾಯ ಸೋತು ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ನೆಕ್ಸ್ಟ್ ಕ್ವಶನ್,
ಮೊಘಲ ಸಾಮ್ರಾಜ್ಯ ಸ್ಥಾಪಕರು ಯಾರು? ಬಾಬರ್. ಬಾಬರನು 1526ರಲ್ಲಿ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನು ಅಡಿಪಾಯ ಹಾಕಿದನು. ಬಾಬರ್ ಅವನ ಆತ್ಮಚರಿತೆ ಬಾಬರ್ನಾಮ. ಮುಂದಿನ ಪ್ರಶ್ನೆ, ಮೊದಲ ಪಾಣಿಪತ್ ಯುದ್ಧ ನಡೆದದ್ದು ಯಾವಾಗ? 1526ರಲ್ಲಿ ಮೊದಲ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದು ಬಾಬರ್ ಫಿರಂಗಿ ಮತ್ತು ತೋಪುಗಳ ಪರಿಣಾಮಗಳಿಂದ ಬಳಸಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿ ಮತ್ತು ಆಗ್ರಾವನ್ನು ಬಾಬರ್ ವಶಪಡಿಸಿಕೊಂಡನು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 23. ಅಕ್ಬರನ ಧಾರ್ಮಿಕ ನೀತಿಗಳನ್ನು ಸಾಮಾನ್ಯವಾಗಿ ಯಾವುದರಿಂದ ಗುರುತಿಸಲಾಗುತ್ತದೆ? ಸುಹಲ್-ಇ-ಕುಲ್ ಎಂಬ ಪದದಿಂದ ಗುರುತಿಸಲಾಗುತ್ತದೆ. ಬಿ ಈಸ್ ರೈಟ್ ಆನ್ಸರ್. ಸುಹಲ್-ಇ-ಕುಲ್ ಎಂದರೆ ಎಲ್ಲರೊಂದಿಗೆ ಶಾಂತಿ, ಸರ್ವಧರ್ಮ ಸಮಭಾವದ ನೀತಿ ಎಂದರ್ಥ. ಅಕ್ಬರ್ ವಿವಿಧ ಧರ್ಮಗಳ ಜನರೊಂದಿಗೆ ಸಹಿಷ್ಣುತೆಯ ನೀತಿಯನ್ನು ಅನುಸರಿಸಿದನು. ಅವರ ಆಡಳಿತದಲ್ಲಿ ರಜಪೂತರಿಗೆ ಪ್ರಮುಖ ಸ್ಥಾನ ನೀಡಿದರು. ಅಕ್ಬರ್ ಕಥೆಗಳು ಈಗಲೂ ಕೂಡ ಜನಜನಿತವಾಗಿವೆ. ಅಕ್ಬರ್ ಬೀರ್ಬಲ್ ಕಥೆಗಳು ಕೇಳಿದ್ದೀರಾ, ಓದಿದ್ದೀರಾ ಸಣ್ಣ ಹುಡುಗರಲ್ಲಿ? ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಕ್ಬರ್ ಆಸ್ಥಾನ ಪ್ರಸಿದ್ಧ ಸಂಗೀತಗಾರರು ಯಾರು? ಆಪ್ಷನ್ ಎ ತಾನ್ಸೇನ್. ತಾನ್ಸೇನ್ ಅವರು ಅಕ್ಬರ್ರವರ ನವರತ್ನಗಳಲ್ಲಿ ಒಬ್ಬರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇತಿಹಾಸದಲ್ಲಿ ಅವರ ಸ್ಥಾನ ಅತ್ಯಂತ ಪ್ರಮುಖ. ಅವರ ಗ್ವಾಲಿಯರ್ ಸಂಗೀತ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಅಕ್ಬರ್ನಾಮ ಬರೆದವರು ಯಾರು? ಅಬ್ದುಲ್ ಫಜಲ್. ಅಬ್ದುಲ್ ಫಜಲ್ ಅಕ್ಬರ್ನ ಆಸ್ಥಾನದ ಪ್ರಮುಖ ಪಂಡಿತ. ಅವನ ಪ್ರಸಿದ್ಧ ಕೃತಿ ಅಕ್ಬರ್ನಾಮ ಮತ್ತು ಐನ್-ಇ-ಅಕ್ಬರಿ. ಐನ್-ಇ-ಅಕ್ಬರಿಯಲ್ಲಿ ಅಕ್ಬರನ ಆಡಳಿತ ವ್ಯವಸ್ಥೆ, ಸೇನೆ, ಆದಾಯ ಮತ್ತು ಸಮಾಜದ ವಿವರಣೆಗಳಿವೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಬಿ ಶಿವಾಜಿ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠರ ಶಕ್ತಿಯನ್ನು ಸಂಘಟಿಸಿ ಬಲಿಷ್ಠ ರಾಜ್ಯವನ್ನು ನಿರ್ಮಿಸಿದರು. ಗೆರಿಲ್ಲಾ ಯುದ್ಧತಂತ್ರದ ಪರಿಣಾಮಕಾರಿಯಾಗಿ ಬಳಸಿ 1674ರಲ್ಲಿ ರಾಯಗಢದಲ್ಲಿ ಪಟ್ಟಾಭಿಷೇಕಗೊಂಡರು. ನೆಕ್ಸ್ಟ್ ಕ್ವಶನ್. ಪ್ಲಾಸಿ ಕದನ ಅಥವಾ ಯುದ್ಧ ನಡೆದ ವರ್ಷ? 1757. ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ಮತ್ತು ನೇತೃತ್ವದ ಈಸ್ಟ್ ಇಂಡಿಯಾ ಕಂಪನಿ ಸಿರಾಜುದ್ದೌಲರ ನಡುವೆ ನಡೆದು ಸಿರಾಜುದ್ದೌಲನು ಸೋತನು. ಈ ಯುದ್ಧವು ಭಾರತ ಬ್ರಿಟಿಷ್ ರಾಜಕೀಯ ಪ್ರಭಾವ ಹೆಚ್ಚಿಸಲು ಪ್ರಮುಖ ಕಾರಣವಾಯಿತು. ಪ್ರಶ್ನೆ 28. ಬಕ್ಸರ್ ಯುದ್ಧ ನಡೆದದ್ದು ಯಾವಾಗ? 1764. ಬಕ್ಸರ್ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೇನೆ ಮೀರ್ ಕಾಸಿಂ ಅದು ಸಿರಾಜುದ್ದೌಲಾ ಆಗಬೇಕು, ಶುಜುದ್-ಉದ್-ದೌಲಾ ಆಗಿಬಿಟ್ಟಿದೆ, ಮತ್ತು ಶಾ ಆಲಂರವರ ನಡುವೆ ಸಂಯುಕ್ತ ಪಡೆಯನ್ನು ಸೋಲಿಸಿತು. ಈ ಯುದ್ಧದ ನಂತರ ಬಂಗಾಳದಲ್ಲಿ ಕಂಪನಿ ರಾಜಕೀಯ ಮತ್ತು ಆರ್ಥಿಕ ಅಧಿಕಾರವನ್ನು ಬಲಪಡಿಸಿತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಶಾಶ್ವತ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್. 1793ರಲ್ಲಿ ಬಂಗಾಳದಲ್ಲಿ ಶಾಶ್ವತ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದನು. ಇದರಲ್ಲಿ ಜಮೀನ್ದಾರರು ಭೂ ಕಂದಾಯವನ್ನು ಸಂಗ್ರಹಣೆಯ ಮಧ್ಯವರ್ತಿಗಳಾಗಿ
ಬಳಸಲಾಯಿತು. ಸರ್ಕಾರಕ್ಕೆ ಪಾವತಿಸಬೇಕಾದ ಕಂದಾಯವನ್ನು ನಿರ್ದಿಷ್ಟವಾಗಿ ನಿಗದಿಪಡಿಸುವುದು ಇದರ ಪ್ರಮುಖ ಲಕ್ಷಣವಾಗಿತ್ತು. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟು, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತೀಯ ಸಂಸ್ಥಾನಗಳಲ್ಲಿ ಬ್ರಿಟಿಷರ ರಾಜಕೀಯ ನಿಯಂತ್ರಣಕ್ಕೆ ತರಲಾಯಿತು. ಸಂಸ್ಥಾನಗಳು ತಮ್ಮ ಪ್ರದೇಶಗಳಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇರಿಸಿಕೊಳ್ಳಬೇಕು ಮತ್ತು ಅವರ ವೆಚ್ಚವನ್ನು ಭರಿಸಬೇಕು. ಹೈದರಾಬಾದ್ ಸೇರಿದಂತೆ ಹಲವು ಸಂಸ್ಥಾನಗಳು ಈ ವ್ಯವಸ್ಥೆಗೆ ಒಳಪಟ್ಟವು. ಅಂದರೆ ಬ್ರಿಟಿಷರ ಸೈನ್ಯ ಅವರು ಯಾವುದೇ ಯುದ್ಧ ಮಾಡಬೇಕಾದ್ರೆ ಅವರು ಆ ಸೈನ್ಯವನ್ನು ಬಳಸ್ಕೊತಾ ಬಳಸ್ಕೊಂಡಾದ್ಮೇಲೆ ಮತ್ತೆ ಅವರು ಅದನ್ನು ತಮ್ಮೊಟ್ಟಿಗೆ ಇಟ್ಕೊತಿರಲಿಲ್ಲ. ಅದನ್ನೇನು ಅಲ್ಲೇ ಲೋಕಲ್ಲಾಗಿರುವಂತಹ ರಾಜರುಗಳಿಗೆ ಆ ಸೈನ್ಯವನ್ನು ಇಟ್ಕೊಬೇಕು ಮತ್ತು ಅವ್ರಿಗೆ ಸಂಬಳ ಕೊಡಬೇಕು ಅಂತಂದ್ಬಿಟ್ಟು ಆದೇಶ ಮಾಡಿದ್ರು ಇದ್ರ ಪ್ರಕಾರ. ಮತ್ತು ಇದಲ್ದಲೆ ಅವರ ಸೈನ್ಯ ಯುದ್ಧ ಮಾಡ್ತಿರ್ಬೇಕಾದ್ರೆ ಸಾಕಾಗಲಿಲ್ಲ ಅಂತಂದರೆ ಅಲ್ಲಿನ ರಾಜರುಗಳು ಅವರ ಸೈನ್ಯವನ್ನು ಇವರಿಗೆ ಸಪೋರ್ಟಿಂಗ್ಗೆ ಕಳಿಸ್ಕೊಡ್ಬೇಕು. ಇದು ಈ ಸಹಾಯಕ ಸೈನ್ಯ ಪದ್ಧತಿಯ ಪ್ರಮುಖ ಇದಾಗಿತ್ತು. ಅದರಿಂದ ಇದು ಹೆಚ್ಚು ಗಲಾಟೆ ಆಗುತ್ತೆ. ಅನಾವಶ್ಯಕವಾಗಿ ರಾಜ್ಯದ ಬೊಕ್ಕಸದಿಂದ ಇವ್ರಿಗೆಲ್ಲರಿಗೂ ಸಂಬಳ ಕೊಡೋಕ್ಕೆ ರಾಜರುಗಳು ಒಪ್ತಿರಲ್ಲ. ಮತ್ತು ತಮ್ಮ ಸೈನ್ಯವನ್ನು ಆ ಬ್ರಿಟಿಷರ ಪರವಾಗಿ ಹೋರಾಟ ಮಾಡೋಕ್ಕೆ ಕಳಿಸ್ತಿರಲಿಲ್ಲ. ಈ ಕಳಿಸಲ್ಲ, ಅದಕ್ಕೆ ವಿರೋಧ ಆಯಿತು. ಆದ್ದರಿಂದ ಈ ಸಹಾಯಕ ಸೈನ್ಯ ಪದ್ಧತಿ ಎಲ್ಲ ವಿರೋಧ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ಹೋಗೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲೌಸಿ. ಲಾರ್ಡ್ ಡಾಲೌಸಿಯವರು 1957ರಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ ಏನು ತಂತಾರೆ ಅಂತಂದರೆ, ಈ ರಾಜರುಗಳಿಗೆ ಮಕ್ಕಳಿರಲ್ಲ, ಹೆಣ್ಮಕ್ಳಿರ್ತಾರೆ ಮತ್ತು ಮಕ್ಕಳಾಗಿರಲ್ಲ, ಅಂಥವ್ರನ್ನ ರಾಜ್ಯಗಳ್ನ ವಶಪಡಿಸ್ಕೊಬೋದು ಈಸಿಯಾಗಿ ಅಂತ ಅಂದ್ಬಿಟ್ಟು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದು ಸತಾರಾ, ಝಾನ್ಸಿ ಮುಂತಾದ ಸಂಸ್ಥಾನಗಳ ಮೇಲೆ ಇವರು ನಿಯಂತ್ರಣ ಹಿಡ್ಕೊತಾರೆ. ಬಟ್ 1957ರ ದಂಗೆ ಆದ ನಂತರ ಅಸಮಾಧಾನ ಹೊರಗೋಗಿ ಈ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಹೋರಾಟ ನಿಮಗೆಲ್ಲ ಗೊತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲರೂ ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 1857ರ ಬಂಡಾಯದ ತಕ್ಷಣ ಕಾರಣ ಯಾವುದು? ಎನ್ಫೀಲ್ಡ್ ರೈಫಲ್ಗೆ ಕಾರ್ಟ್ರೇಜ್ ವಿವಾದ. ಅಂದರೆ ಏನಪ್ಪ ಇದು ಅಂತಂದರೆ, ಈ ಹಸು ಮತ್ತು ಹಂದಿಗಳ ಕೊಬ್ಬನ್ನು ಸವರುತ್ತಿದ್ದರು. ಸುದ್ದಿ ಸಿಪಾಯಿಗಳಲ್ಲಿ ತೀವ್ರ ಅಸಮಾಧಾನ ಉಂಟು ಮಾಡಿತು. ಬಾಯಿಯಿಂದ ಕಚ್ಚಬೇಕಾಯಿತು, ಎಸಿಬೇಕಾಗಿತ್ತು. ಇದು ಹಿಂದೂಗಳು ಮತ್ತು ಮುಸ್ಲಿಂ ಸೈನಿಕರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಯಿತು. ಇದು ಬಂಡಾಯ ತಕ್ಷಣದ ಪ್ರಚೋದನೆಗೆ ಕಾರಣ ಆಯಿತು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 1857ರ ಬಂಡಾಯ ಪ್ರಾರಂಭವಾದ ಪ್ರಮುಖ ಸ್ಥಳ ಯಾವುದು? ಮೀರತ್. 1957 ಮೇ 10ರಂದು ಮೀರತ್ನಲ್ಲಿ ಸಿಪಾಯಿ ಬಂಡಾಯ ಪ್ರಾರಂಭವಾಯಿತು. ನಂತರ ಬಂಡಾಯದ ದೆಹಲಿ ತೆರಳಿ ಬಹದ್ದೂರ್ ಶಾ ರವರನ್ನು ತಮ್ಮ ನಾಯಕನನ್ನಾಗಿ ಘೋಷಿಸಿದರು. ಅಲ್ಲಿ ಬಂಡಾಯವು ಉತ್ತರ ಮತ್ತು ಮಧ್ಯ ಭಾರತ ಹಲವು ಪ್ರದೇಶಗಳಲ್ಲಿ ಹರಡಿತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಬಾಂಬೆಯಲ್ಲಿ ಎ.ಓ. ಹ್ಯೂಮ್ ರವರು ಸ್ಥಾಪಿಸಿದರು. ಮೊದಲ
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಅಧ್ಯಕ್ಷರಾದವರು WC ಬ್ಯಾನರ್ಜಿ. 1855ರಲ್ಲಿ ಬಾಂಬೆಯ ಗೋಕುಲದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ನಡೆಯಿತು. WC ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರ ಪೂರ್ಣ ಹೆಸರು. ಮೊದಲ ಅಧ್ಯಕ್ಷರಾದರು. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. PDF ಬೇಕಾದರೆ PDF ಅಂತ ಹಾಕಿ ನಾನು ಹಾಕ್ತೀನಿ. ಬಂಗಾಳ ವಿಭಜನೆ ನಡೆದದ್ದು ಯಾವಾಗ? ಆಪ್ಷನ್ ಬಿ, 1905ರಲ್ಲಿ ಬಂಗಾಳದ ವಿಭಜನೆಯಾಯಿತು. ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನು ವಿಭಜಿಸಿದರು. ಸ್ವದೇಶಿ ಚಳವಳಿ ಮತ್ತು ಬಹಿಷ್ಕಾರ ಚಳವಳಿಯ ಬಲಗೊಂಡವು. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಲಾಯಿತು. ನಾವು ರದ್ದುಗೊಳಿಸ್ತಾರೆ ಯಾರು? ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ವದೇಶಿ ಚಳವಳಿಯ ಪ್ರಮುಖ ಉದ್ದೇಶ ಯಾವುದು? ಆಪ್ಷನ್ ಬಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ವಸ್ತುಗಳಿಗೆ ಪ್ರೋತ್ಸಾಹ ನೀಡುವುದು. ಬಂಗಾಳ ವಿಭಜನೆ ವಿರೋಧವಾಗಿ ಸ್ವದೇಶಿ ಚಳವಳಿ ಬಲವಾಯಿತು. ಭಾರತೀಯರು ವಿದೇಶಿ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಬಹಿಷ್ಕರಿಸಿದರು. ದೇಶೀಯ ಉತ್ಪನ್ನಗಳನ್ನು ಬಳಸಲು ಕರೆ ನೀಡಿದರು. ಇದರಿಂದ ರಾಷ್ಟ್ರೀಯ ಚೇತನ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಭಾವನೆ ಬಲವಾಯಿತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ ಬಿ, 1906ರಲ್ಲಿ ಮುಸ್ಲಿಂ ಲೀಗ್ ಢಾಕಾದಲ್ಲಿ, ಈಗಿನ ಬಾಂಗ್ಲಾದೇಶದ ಢಾಕಾದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಆರಂಭಿಕ ಹಂತದಲ್ಲಿ ಮುಸ್ಲಿಂ ಸಮುದಾಯದ ರಾಜಕೀಯ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಇದರ ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್ ಕ್ವಶನ್ 39. ಗಾಂಧೀಜಿಯವರ ಭಾರತದಲ್ಲಿ ಮೊದಲ ಸತ್ಯಾಗ್ರಹ ಯಾವುದು? ಇಂಪಾರ್ಟೆಂಟ್ ಇದು. ಚಂಪಾರಣ್ಯ. ಬಿ ಇಸ್ ಕರೆಕ್ಟ್ ರೈಟ್ ಆನ್ಸರ್. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಭಾರತದಲ್ಲಿ ಮೊದಲ ಸತ್ಯಾಗ್ರಹ. ಬಿಹಾರದ ರೈತರು ನೀಲಿ ಬೆಳೆ ಬೆಳೆಯಲು ಒತ್ತಾಯಿಸಲ್ಪಡುತ್ತಿದ್ದ ಸಮಸ್ಯೆಯ ವಿರುದ್ಧ ಗಾಂಧೀಜಿಯವರು ಹೋರಾಟ ನಡೆಸಿದರು. ಇದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರ ಮೊದಲ ಚಳವಳಿ ಆರಂಭವಾಯಿತು. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು ಯಾವಾಗ? ಆಪ್ಷನ್ ಬಿ, 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು. ಏಪ್ರಿಲ್ 13ರಂದು ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಸೇರಿದ ಸಂದರ್ಭದಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದನು. ಈ ಘಟನೆ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಆಕ್ರೋಶವನ್ನು ಮತ್ತಷ್ಟು ತೀವ್ರಗೊಳಿಸಿತು. ಅಸಹಕಾರ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? 1920. ಗಾಂಧೀಜಿಯವರ ನೇತೃತ್ವದಲ್ಲಿ 1920ರಲ್ಲಿ ಅಸಹಕಾರ ಚಳವಳಿ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ನ್ಯಾಯಾಲಯಗಳು ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ನೀಡಲಾಯಿತು. ಆದರೆ 1922ರ ಚೌರಾಚೌರಿ ಘಟನೆಯಲ್ಲಿ ನಂತರ ಗಾಂಧೀಜಿಯವರು ಈ ಚಳವಳಿಯನ್ನು ಹಿಂದಕ್ಕೆ ಪಡೆದುಕೊಂಡರು. ಈ ಚೌರಾಚೌರಿ ಘಟನೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಚೌರಾಚೌರಿ ಘಟನೆ ನಡೆದದ್ದು ಯಾವಾಗ? 1922. ಉತ್ತರ ಪ್ರದೇಶದ ಚೌರಾಚೌರಿಯಲ್ಲಿ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು. ಪರಿಣಾಮ ಹಲವು ಪೊಲೀಸರು ಸಾವನ್ನಪ್ಪಿದರು. ಚಳವಳಿಯ ಹಿಂಸಾಚಾರವಾಗುತ್ತಿರುವುದನ್ನು ಗಮನಿಸಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆದರು. ಅಂದರೆ ಇಲ್ಲಿ ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಚೌರಿ ಚೌರ ಎಂಬಲ್ಲಿ ಎಲ್ಲರನ್ನೂ ಪೊಲೀಸ್ನವ್ರನ್ನ ಒಳಗೆ ಕೂಡ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟು ಹೊರಗಡೆಯಿಂದ ಬೆಂಕಿ ಹಚ್ಚಿಬಿಡ್ತಾರೆ. ಫುಲ್ಲು ಅದು ವಿಕೋಪಕ್ಕೆ ಹೋದಾಗ ಗಾಂಧೀಜಿಯವರು ಇದು ಶಾಂತಿಯುತವಾಗಿ ನಡೀತಾ ಇಲ್ಲ ಅಂತ ಹೇಳಿ ಈ ಅಸಹಕಾರ ಚಳವಳಿಯನ್ನು ವಾಪಸ್ ಪಡ್ಬಿಡ್ತಾರೆ. ಇದು ವಾಪಸ್ ಪಡೆದರೆ ಆವಾಗಲೇ ಸ್ವಲ್ಪ ಇದನ್ನು ಮಾಡಿದರೆ ಆ ಟೈಮಲ್ಲೇ ನಮಗೆ ಸ್ವತಂತ್ರ ಬಂದರೂ ಬರ್ತಿತ್ತು, ಹೇಳೋಕ್ಕಾಗ್ತಿರ್ಲಿಲ್ಲ. ಅದನ್ನು ಅಸಹಕಾರ ಚಳವಳಿನ ವಾಪಸ್ ತಗೊಂಡ್ಬಿಡ್ತಾರೆ. ಆದ್ದರಿಂದ ಶಾಂತಿಯುತವಾಗಿ ಹೋರಾಟ ಮಾಡೋಕ್ಕೆ ಗಾಂಧೀಜಿ ಎಲ್ಲರಿಗೂ ಕರೆ ಕೊಡ್ತಾರೆ.
ಆವಾಗ ಎರಡು ಬಣಗಳಾಗಿ ಡಿವೈಡ್ ಆಗ್ಬಿಡ್ತದೆ. ಚಿತ್ತರಂಜನ್ ದಾಸ್ ಈಗ ಆಲ್ರೆಡಿ 3 ಬಣ ಇದ್ವು. ಆ 3 ಬಣದಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಎಂಬ 3 ಬಣಗಳಿದ್ವು. 3 ಬಣದಲ್ಲಿ ಈ ತೀವ್ರಗಾಮಿಗಳು ಇಲ್ಲಿಂದ ಹೆಚ್ಚು ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ. ಬಟ್ ಅದಕ್ಕೆ ಗಾಂಧೀಜಿ ಸಪೋರ್ಟ್ ಮಾಡಲ್ಲ. ಅವರು ಹಿಂಸೆ ಬೇಡ ಅಂತಂದ್ಬಿಟ್ಟು ಶಾಂತಿಯುತವಾಗಿ ನಾವು ಸ್ವಾತಂತ್ರ್ಯ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದರದ್ದು ಮುಂದೆ ಎಲ್ಲ ಸ್ಟೋರಿ ಇದೆ. ಸುಭಾಷ್ ಚಂದ್ರ ಬೋಸು ಅವರೊಂದು ಕಡೆ ಗಾಂಧೀಜಿ ವಿರುದ್ಧ ನಿಂತ್ಕೊತಾರೆ ಎಲೆಕ್ಷನ್ಗೆ. ಗಾಂಧೀಜಿ ಪರವಾಗಿ ಪಟ್ಟಾರ ಸೀತಾರಾಮಯ್ಯ ಅವ್ರನ್ನ ನಿಲ್ಲಿಸ್ತಾರೆ. ಅವರು ಸೋಲ್ತಾರೆ. ಈ ಗಾಂಧಿಯುಗ ಓದೋಕ್ಕೆ ಹಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ ಮೈ ರೋಮಾಂಚನ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಕ್ವಶನ್ಗೆ. ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಯಾವುದು? 1930. ಗಾಂಧೀಜಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಉಪ್ಪಿನ ಸತ್ಯಾಗ್ರಹ ಪಾದಯಾತ್ರೆ ನಡೆಸಿದರು. ಬ್ರಿಟಿಷರ ಉಪ್ಪಿನ ಕಾನೂನು ಉಲ್ಲಂಘಿಸಿ ಸಮುದ್ರದ ನೀರಿನ ಉಪ್ಪಿನ ತಯಾರಿಸುವ ಮೂಲಕ ನಾಗರಿಕ ಅಸಹಕಾರ ಚಳವಳಿ ಸಂಕೇತ ನೀಡಿದರು. ಇದು ನಾಗರಿಕ ಅಸಹಕಾರ ಚಳವಳಿಯ ಪ್ರಮುಖ ಘಟನೆಯಾಗಿದೆ. ಎಷ್ಟು ಜನ ಹೊರಟರು, ಏನು ಮತ್ತು ಕನ್ನಡದವರು ಯಾರಿದ್ದರು? ಮೈಲಾರ ಮಹದೇವಪ್ಪ ಇದ್ದರು. 78 ಜನ ಅನುಯಾಯಿಗಳೊಂದಿಗೆ ಹೋದರು. ಗಾಂಧೀಜಿ ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಅತ್ಯಂತ ಕಿರಿಯದಾದ ವ್ಯಕ್ತಿ ಕರ್ನಾಟಕದ ಮೈಲಾರ ಮಹದೇವಪ್ಪನವರು ಇರ್ತಾರೆ. ಅವ್ರಿಗೆ ಎಷ್ಟು ಏಜ್ ಇರುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಂಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು? ಬಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ. 1929 ಪೂರ್ಣ ಸ್ವರಾಜ್ಯ ಕಾಂಗ್ರೆಸ್ ಗುರಿಯಾಗಿ ಘೋಷಿಸಲಾಯಿತು. ಜವಾಹರಲಾಲ್ ನೆಹರೂರವರು ಈ ಅಧಿವೇಶನದ ಅಧ್ಯಕ್ಷರಾಗಿದ್ದರು. 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ಕರೆ ನೀಡಲಾಗಿತ್ತು. ಕರೆ ನೀಡಿ ರಾವಿ ನದಿಯ ದಡದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡ್ತಾರೆ. ಪ್ರಥಮ ಬಾರಿಗೆ 1930 ಜನವರಿ 26ರಂದು. ಅದೇ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಜನವರಿ 26ರಂದು ಭಾರತ ಗಣರಾಜ್ಯ ದಿನವನ್ನಾಗಿ ನಾವೆಲ್ಲರೂ ಆಚರಣೆ ಮಾಡುತ್ತೇವೆ. ಯಾಕೆ ಗಣರಾಜ್ಯ 26ಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಇದು ಬೇಸು ನಮಗೆ. 1930 ಜನವರಿ 26ರಂದು ಎಲ್ಲರೂ ಲಾಹೋರ್ ಕಾಂಗ್ರೆಸ್ ಅಧಿವೇಶನ 29ರಲ್ಲಿ ನಿರ್ಣಯ ಮಾಡಿ 30ರಲ್ಲಿ ರಾವಿ ನದಿಯ ದಡದ ಮೇಲ್ಗಡೆ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡ್ತಾರೆ. ಆ ಸವಿ ನೆನಪಿಗಾಗಿ ಜನವರಿ ಸ್ವತಂತ್ರ ಬಂದ ಆದಮೇಲೆ 1950ರ ನಂತರ ಜನವರಿ 26ರಂದು ಈ ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡ್ತಾರೆ. ಯಾವಾಗ? ನವಂಬರ್ 26ಕ್ಕೆ. ಬಟ್ ಅದನ್ನು ನಾವು ಜಾರಿಗೆ ತರೋದು ಯಾವಾಗ? 1950 ಜನವರಿ 26. ಯಾಕೆ ಜನವರಿ 26 ತರ್ತೀವಿ ಅಂತಂದರೆ ಇದೇ ಉದ್ದೇಶಕ್ಕೋಸ್ಕರ. ನಾವು ಸ್ವತಂತ್ರವನ್ನು 1930ರಲ್ಲೇ ಘೋಷಣೆ ಮಾಡಿಕೊಂಡು ಧ್ವಜವನ್ನು ಹಾರಾಟ ಮಾಡಿಬಿಟ್ಟಿದ್ವಿ. ಆ ಉದ್ದೇಶದ ಸವಿ ನೆನಪಿಗಾಗಿ ಜನವರಿ 26ನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತಾ ನಮ್ಮ ಸಂವಿಧಾನವನ್ನು ಅವತ್ತು ಅಂಗೀಕಾರ ಮಾಡ್ಕೊತೀವಿ ನಾವು. ಗೊತ್ತಾಯ್ತಾ? ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತ ಬಿಟ್ಟು ತೊಲಗಿ ಪ್ರಾರಂಭವಾದ ವರ್ಷ ಯಾವುದು? ಇದಕ್ಕೆ ಆಪ್ಷನ್ ಬಂದು ಸಿ 1942.
ವಿವರಣೆ ನೋಡೋಣ. 1942 ಆಗಸ್ಟ್ 8ರಂದು ಬಾಂಬೆಯಲ್ಲಿ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ನಿರ್ಣಯ ಅಂಗೀಕರಿಸಿತ್ತು. ಗಾಂಧೀಜಿಯವರ ಪ್ರಸಿದ್ಧ ಕರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂದ ಕರೆ ಕೊಟ್ಟಿದ್ದರು. ಆಗಸ್ಟ್ 9ರಿಂದ ಪ್ರಮುಖ ನಾಯಕರನ್ನು ಬಂಧಿಸಲಾಯಿತು. ದೇಶಾದ್ಯಂತ ಚಳವಳಿ ಹರಡಿತು. ಎಲ್ಲರನ್ನೂ ಬಂಧನಕ್ಕೆ ಒಳಪಡಿಸ್ತಾರೆ. ಈ ಬಂಧನಕ್ಕೆ ಒಳಪಡಿಸಿದಾಗ ಈ ಮಾಡು ಇಲ್ಲವೇ ಮಡಿ ಚಳವಳಿ ನಾಯಕರಿಲ್ಲದ ಚಳವಳಿ ಆಗುತ್ತೆ. ಆ ಟೈಮಲ್ಲಿ ಒಬ್ಬ ಮಹಿಳೆ ಈ ಚಳುವಳಿಯನ್ನು ಮುನ್ನಡೆಸುತ್ತಾರೆ. ಅವ್ರು ಯಾರು ಅಂತ ಕಾಮೆಂಟ್ ಮಾಡಿ. ನೀವೆಷ್ಟು ಓದಿದ್ದೀರಾ ಅಂತ ಗೊತ್ತಾಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಯಾವುದು? ಆಗಸ್ಟ್ 15, 1947. ಬ್ರಿಟಿಷ್ ಆಳ್ವಿಕೆ ಸ್ವಾತಂತ್ರ್ಯ ಪಡೆದ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅಧಿಕಾರ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಭಾರತ, ಪಾಕಿಸ್ತಾನ ಎರಡು ರಾಷ್ಟ್ರಗಳಾಗಿ ಭಾಗವಾದವು. ಆಗಸ್ಟ್ 14ರಂದು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು ಹಾಗೂ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ 47. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ನವೆಂಬರ್ 26, 1949ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅಂದರೆ ಇದು ಕಮಿಟಿ ಮಾಡಿರ್ತಾರೆ. ಈ ಕಮಿಟಿ 2 ವರ್ಷ 11 ತಿಂಗಳು 9 ದಿವಸ ತನ್ನ ವರದಿಯನ್ನು ತಯಾರು ಮಾಡಿ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವಾಗ? ನವೆಂಬರ್ 26ಕ್ಕೆ. ಅದು ಯಾವತ್ತಿಂದ ಜಾರಿಗೆ ಬಂತು? ಜನವರಿ 26, 1956ರಿಂದ ಜಾರಿ ಮಾಡಲಾಯಿತು. ಯಾಕೆ ಗಣರಾಜ್ಯದ ಆಚರಣೆ ದಿನವಾಗಿ 26ರಂದು ಇದನ್ನು ಆಚರಣೆ ಮಾಡಲಾಯಿತು, ಜಾರಿಗೆ ತರಲಾಯಿತು. ನೆಕ್ಸ್ಟ್ ಕ್ವಶನ್ 48. ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು? ಇದು ಎಲ್ಲರಿಗೂ ಗೊತ್ತು, ಇಂಪಾರ್ಟೆಂಟ್, ಬಾಯಿಪಾಠ ಆಗಿಬಿಟ್ಟಿದೆ. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಕರಡು ಸಮಿತಿ ಅಧ್ಯಕ್ಷರು. ಸಂವಿಧಾನ ಕರಡು ರಚನೆ ಪಾತ್ರ ಮಹತ್ವದಾಗಿದೆ. ಇವರನ್ನು ಭಾರತ ಸಂವಿಧಾನ ಶಿಲ್ಪಿ ಎಂದು ಕೂಡ ಕರೆಯುತ್ತಾರೆ. ಪ್ರಶ್ನೆ 49. ಭಾರತ ಗಣರಾಜ್ಯ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಬಿ ಈಸ್ ರೈಟ್ ಆನ್ಸರ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊದಲ ರಾಷ್ಟ್ರಪತಿರವರು. 1950ರಿಂದ 1962ರವರೆಗೆ ರಾಷ್ಟ್ರಪತಿಯಾಗಿದ್ದರು. ಭಾರತ ರಾಷ್ಟ್ರಪತಿ ಸ್ಥಾನದಲ್ಲಿ 2 ಅವಧಿ ಪೂರ್ಣಗೊಳಿಸಿದ ಏಕೈಕ ವ್ಯಕ್ತಿ ಇವರೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಶ್ನೆ 50, ಕೊನೆಯ ಪ್ರಶ್ನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಇದೆಲ್ಲರಿಗೂ ಗೊತ್ತಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಬಿ, ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್ ಭಾರತೀಯ ರಾಷ್ಟ್ರೀಯ ಚಳವಳಿಯ ಉಗ್ರ ರಾಷ್ಟ್ರವಾದಿ ನಾಯಕರಲ್ಲಿ ಪ್ರಮುಖರು. ಇವರ ಪ್ರಸಿದ್ಧ ಘೋಷಣೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಜನರಲ್ಲಿ ರಾಷ್ಟ್ರೀಯ ಭಾವನೆ ಮೂಡಿಸಲು ಅವರು ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಗಳನ್ನು ಸಾರ್ವಜನಿಕ ಆಚರಣೆಗಳನ್ನು ಪ್ರೋತ್ಸಾಹ ನೀಡಿದರು. ಇವರು ಯಾವಾಗ ತೀರೋಗ್ತಾರೆ? ಇವರು ತೀರೋದಾಗ ಒಂದು ಚಳುವಳಿ ಅವತ್ತೇ ಸ್ಟಾರ್ಟ್ ಆಗುತ್ತೆ. ಗಾಂಧೀಜಿ ಸ್ಟಾರ್ಟ್ ಮಾಡ್ತಾರೆ, ಇವರು ಅವತ್ತೇ ತೀರೋಗ್ತಾರೆ. ಆ ಚಳುವಳಿ ಯಾವುದು? ಕಮೆಂಟ್ ಮಾಡಿ. ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೇಲ್ಗಡೆ. ಆ ಚಳುವಳಿ ಯಾವುದು ಹೇಳಿ. ಅಲ್ಲಲ್ಲೇ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಕ್ಷಮೆ ಇರಲಿ ಎಲ್ಲರಿಗೂ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ಲರಿಗೂ. CRDR ಚೆನ್ನಾಗಿ ಮಾಡಿ, ಸೆಲೆಕ್ಷನ್ ಆಗಿ.